ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹ್ಯಾಪಿ ರಾಮನವಮಿ. ಕುಡಿಯೋಕ್ಕೆ ನೀರು ತುಂಬಿ ಪಾತ್ರೆ ಎಲ್ಲ ತೊಳೆದಿಟ್ಟು ಒಂದು ಕಡೆಯಿಂದ ಮನೆಯನ್ನು ನೋಡ್ಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವತ್ತು ನಾಷ್ಟಕ್ಕೆ ಬಾತ್ ಮಾಡೋಣ ಅಂದ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಈರುಳ್ಳಿನ ಬೇಯೋಕ್ಕಾಗ್ತೆ. ಈರುಳ್ಳಿ ಬೆಂದಮೇಲೆ ಟೊಮೊಟೊನು ಬೆಂದಮೇಲೆ ತರಕಾರಿನ ಕಟ್ ಮಾಡಿ ತರಕಾರಿ ಎಲ್ಲ ಅದಕ್ಕೆ ಹಾಕಿ ರುಬ್ಬಿರೋ ಖಾರನ ಹಾಕಿ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪನ್ನ ಹಾಕಿ ಎಷ್ಟು ಬೇಕಷ್ಟು ನೀರು ಹೆಚ್ಚಿಸ್ಕೊಂಡು ಅಕ್ಕಿನ ಹಾಕ್ತೆ. ಈ ಕಡೆ ಬಾತ್ ಆಗೋವರೆಗೂ ಇವತ್ತು ರಾಮನವಮಿ ಆಗಿರೋದ್ರಿಂದ ಅಮ್ಮ ಇವತ್ತು ಪಾನಕ ಮಾಡೋಣ ಅಂತ ಅಂದ್ಕೊಂಡ್ರು. ಅದಕ್ಕೋಸ್ಕರ ಒಂದು ಬೋಸಿಗೆ ಬೆಲ್ಲನ ನುನಿ ಹಾಕಿ ಹೆಸರು ಬೇಳೆನೂ ಕೂಡ ನುನಿ ಹಾಕಿ ಮಡಗಿದ್ರು. ಈ ಕಡೆ ಸೌತೆಕಾಯಿ ಚಿಕ್ಕದಾಗಿ ಹೆಚ್ಚಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ರು. ಅದಾದಮೇಲೆ ಬೆಲ್ಲನ ಕರಗಿದ್ಮೇಲೆ ಒಂದು ಲೋಟಕ್ಕೆ ಬೆಲ್ಲ ಎಲ್ಲ ನೀರೆಲ್ಲ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ಕೊಂಡು ಅದಾದಮೇಲೆ ಮಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡು ಮೊಸರನ್ನ ಚೆನ್ನಾಗಿ ನೀರು ಥರ ಮಜ್ಜಿಗೆಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಕಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡ್ರು. ಅದಾದಮೇಲೆ ಕೋಸಂಬರಿ ಮಾಡೋಣ ಅಂತ ಒಂದು ಬೋಸಿಲಿ ಹೆಸರು ಬೇಳೆ, ಕಟ್ ಮಾಡಿಕೊಂಡಿರೋ ಕ್ಯಾರೆಟು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ, ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ 3-4 ಸಲ ಮಿಕ್ಸ್ ಮಾಡಿ ಮಾಡಿಕೊಂಡ್ರು. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡಿಕೊಂಡು ಆದಮೇಲೆ ಈ ಕಡೆ ದೇವ್ರ ಮನೆಗೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಕಡೆ ಹೋದ್ರು. ಫೈನಲಿ ಆಗಿ ನೈವೇದ್ಯಗೆಲ್ಲ ರೆಡಿ ಆಯಿತು. ಕೋಸಂಬರಿ, ಮಜ್ಜಿಗೆ, ಪಾನಕ, ಅದಾದಮೇಲೆ ದೇವ್ರಿಗೆ ಹೂವೆಲ್ಲನೂ ಮುಡಿಸಿ ಅಮ್ಮ ದೀಪ ಎಲ್ಲನೂ ಹಚ್ಚಿ ಮತ್ತು ನೈವೇದ್ಯಗೆ ಅಂತ ಇಟ್ಟಿರೋ ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲನೂ ದೇವ್ರ ಮುಂದೆ ಇಟ್ಟು ನೈವೇದ್ಯಗೆ ಇಟ್ಟು ಪೂಜೆ ಎಲ್ಲನೂ ಮಾಡಿದ್ವಿ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.